ಸಚಿವರಾಗಿರುವಂತಹ ಮಾಧುಸ್ವಾಮಿ ಅವರು ಟಿಕೆಟ್ ಕೈ ತಪ್ಪಿದ್ದಕ್ಕೆ ಬೇಸರವನ್ನ ಹೊರಹಾಕಿದ್ರು, ಅಸಮಾಧಾನವನ್ನ ತೋರಿಸ್ತಾ ಇದ್ರು. ಹಾಗಾಗಿ ಅವರ ಬೇಸರವನ್ನ ತಣಿಸೋದಕ್ಕೆ ಹೈಕಮಾಂಡ್ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಆ ಪ್ಲಾನ್ ಏನು ಅಂತಂದ್ರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಉಸ್ತುವಾರಿ ಸ್ಥಾನವನ್ನ ಕೊಟ್ಟಂತಹ ಕೆಲಸಕ್ಕೆ ಮುಂದಾಗಿದೆ. ಮಾಧುಸ್ವಾಮಿ ಅವರ ಹೆಗಲಿಗೆ ಉಡುಪಿ ಚಿಕ್ಕಮಗಳೂರು ಉಸ್ತುವಾರಿಯನ್ನ ವಹಿಸಿದ್ದು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ಗೆಲ್ಲಿಸಿಕೊಂಡು ಬರುವಂತಹ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ನೋಡಿ, ನಾಮಪತ್ರ ಸಲ್ಲಿಸುವಂತ ಸಂದರ್ಭದಲ್ಲಿ ನೀವು ಕೂಡ ಅಲ್ಲಿ ಹಾಜರಿರಬೇಕು ಅಂತ ಹೇಳಿ ಆ ಮೂಲಕ ಮಾಧುಸ್ವಾಮಿ ಅವರಲ್ಲಿರುವಂತಹ ಬೇಸರವನ್ನ ತಣಿಸೋದಕ್ಕೆ ಹೈಕಮಾಂಡ್ ಈ ರೀತಿಯಾಗಿ ಸ್ಟ್ರಾಟಜಿಯನ್ನ ಮಾಡಿಕೊಂಡಿದೆ. ಚುನಾವಣಾ ಉಸ್ತುವಾರಿ ಸ್ಥಾನವನ್ನ ಕೊಟ್ಟು ಆ ಮೂಲಕ ಬಂಡಾಯ ಶಮನ ಮಾಡೋದು ಬಿಜೆಪಿ ಪ್ಲಾನ್ ಆಗಿದೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಪರ ಪ್ರಚಾರವನ್ನ ಮಾಡೋದಾಗ್ಲಿ, ಅವರ ಜೊತೆಯಲ್ಲಿ ನಿಲ್ಲೋದಾಗ್ಲಿ, ಅವರನ್ನ ಗೆಲ್ಲಿಸಿಕೊಂಡು ಬರುವಂತಹ ಜವಾಬ್ದಾರಿಯನ್ನ ಮಾಧುಸ್ವಾಮಿ ಅವರಿಗೆ ಕೊಟ್ಟಿದ್ದಾರೆ. ಬಂಡಾಯ ಎದ್ದಿದ್ದಂತಹ ರಘುಚಂದನ್ಗೆ ಟಿಕೆಟ್ ಮಿಸ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಂದ್ರಪ್ಪ ನಡೆ ಈಗ ಕುತೂಹಲವನ್ನ ಮೂಡಿಸಿದೆ. ಶಾಸಕ ಚಂದ್ರಪ್ಪ ಇದೀಗ ಸ್ಪೀಕರ್ ಖಾದರ್ ಅವರನ್ನು ಸಂಪರ್ಕ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಯುಟಿ ಖಾದರ್ ಅವ್ರನ್ನ ಯಾತಕ್ಕೋಸ್ಕರ ಸಂಪರ್ಕ ಮಾಡಿದ್ದಾರೆ? ಹಾಗಾದ್ರೆ ನಿನ್ನೆಯಷ್ಟೇ ಚಿತ್ರದುರ್ಗದಲ್ಲಿ ಚಂದ್ರಪ್ಪ ಭಾವನಾತ್ಮಕ ಭಾಷಣ ಮಾಡಿದ್ದನ್ನು ನಾವು ನೋಡಿದ್ವಿ. ಪುತ್ರ ರಘುಚಂದನ್ಗೆ ಟಿಕೆಟ್ ಬಯಸಿದ್ರು, ಆದರೆ ಟಿಕೆಟ್ ಸಿಕ್ಕಲಿಲ್ಲ. ಬಹಳಷ್ಟು ನಿರಾಶರಾಗಿದ್ದರು, ಅಷ್ಟೇ ಅಲ್ಲ ಆಕ್ರೋಶ ಭರಿತರಾಗಿದ್ದರು. ಹಾಗಾಗಿ ಈಗ ಯಾವ ನಡೆಯನ್ನು ಕೈಗೊಳ್ತಾರೆ? ನಿನ್ನೆ ರಘುಚಂದನ್ ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡಿದಾಗ ಹೇಳಿದರು, ಖಂಡಿತವಾಗ್ಲೂ ಬಂಡಾಯವಾಗಿ ನಿಲ್ಲೋ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದೀವಿ. ಅಭಿಮಾನಿಗಳು ಏನು ಹೇಳ್ತಾರೆ, ಜನ ಏನು ಹೇಳ್ತಾರೆ, ಅದ್ರ ಮೇಲೆ ನಿರ್ಧಾರ ಕೈಗೊಳ್ತೀವಿ. ದೊಡ್ಡ ಮಟ್ಟದಲ್ಲಿ ಜನ ನಮ್ಮ ಬೆಂಬಲಕ್ಕಿದ್ದಾರೆ ಅನ್ನೋಂಥ ಮಾತನ್ನು ಹೇಳಿದರು. ಸೊ ಹಾಗಾದರೆ ಈಗ ಚಂದ್ರಪ್ಪ ಯಾವ ನಿರ್ಧಾರವನ್ನು ಕೈಗೊಳ್ತಾರೆ? ಅವರ ಮುಂದಿನ ನಡೆ ಏನು? ಸ್ಪೀಕರ್ ಅವ್ರನ್ನ ಯಾತಕ್ಕೋಸ್ಕರ ಅವರು ಸಂಪರ್ಕ ಮಾಡಿದ್ದಾರೆ? ಚಿತ್ರದುರ್ಗ ಭಾಗದಲ್ಲಿ ಇರುವ ಬಿಜೆಪಿಯ ಏಕೈಕ ಶಾಸಕ, ಅವ್ರಿಗೆ ಸಾಕಷ್ಟು ಬಲ ಇರ್ತಕ್ಕಂಥ, ಚಿತ್ರದುರ್ಗ ಭಾಗದಲ್ಲಿ ಬಿಜೆಪಿಗೆ ಬಲ ತುಂಬಿರ್ತಕ್ಕಂಥವ್ರು ಅವರು ಅಂತ ಈಗ ಗೋವಿಂದ ಕಾರಜೋಳ ಅವರಿಗೆ ಅಲ್ಲಿ ಹೊರಗಿನವರಿಗೆ ಟಿಕೆಟನ್ನು ಕೊಡಲಾಗಿದೆ ಅನ್ನೋ ವಿಚಾರವಾಗಿ ಸಿಕ್ಕಾಪಟ್ಟೆ ಅಸಮಾಧಾನ ಭುಗಿಲೆದ್ದಿತ್ತು. ರಘುಚಂದನ್ ಅವರ ಬೆಂಬಲಿಗರು ನಿನ್ನೆ ಚಿತ್ರದುರ್ಗ ಬಿಜೆಪಿ ಕಚೇರಿಗೆ ಮೂತಿಗೆ ಹಾಕುವಂಥ ಕೆಲಸ ಕೂಡ ಮಾಡಿದ್ರು. ಹಾಗಾಗಿ ಈಗ ಚಂದ್ರಪ್ಪ ಯಾವ ನಿರ್ಧಾರವನ್ನು ಕೈಗೊಳ್ತಾರೆ? ಮಗನ ಪರವಾಗಿ ನಿಲ್ತಾರಾ ಅಥವಾ ಮುಂದಿನ ನಡೆ ಏನು ಅನ್ನೋದು ಬಹಳ ಕುತೂಹಲವನ್ನು ಕೆರಳಿಸಿದೆ. ಯಾತಕ್ಕೋಸ್ಕರ ಸ್ಪೀಕರ್ ಯುಟಿ ಖಾದರ್ ಅವ್ರನ್ನ ಅವರು ಸಂಪರ್ಕ ಮಾಡಿದ್ದಾರೆ? ಚಿತ್ರದುರ್ಗದ ರಣಕಣ ಇದೀಗ ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ. ಏನಾಗುತ್ತೆ ಹಾಗಾದ್ರೆ? ಚಿತ್ರದುರ್ಗದಲ್ಲಿ ಟ್ರಯಾಂಗ್ಯುಲರ್ ಫೈಟ್ ಏನಾದರೂ ಆಗತ್ತಾ ಅಥವಾ ಏನು ಎರಡೇ ಅಭ್ಯರ್ಥಿಗಳು ಬಹಳ ಸ್ಟ್ರಾಂಗ್ ಆಗಿ ನಿಲ್ತಾರಾ? ತಿಳ್ಕಲಿಂದ ಬಂದು 3 ಜನ ಶಾಸಕರು ಪತ್ರ ಕೊಟ್ಟ ಮೇಲೆ ಅನಿವಾರ್ಯವಾಗಿ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಅವರು ಇವ್ರನ್ನ ನೀವು ಮಂತ್ರಿಮಂಡಲದ ಮುಖ್ಯಮಂತ್ರಿ ಆಗಿ ಮಾತ್ರ ಕರೀತಾರೆ. ಯಡಿಯೂರಪ್ಪನವರು ಯಾರಿಂದ ಮುಖ್ಯಮಂತ್ರಿ ಆದರೆ ಯಡಿಯೂರಪ್ಪನವರೇ ಅವತ್ತು